ಸತೀದೇವಿನೇ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿ ಬರ್ತಾಳೆ. ಹಿಮಾಲಯ ಪರ್ವತದಲ್ಲಿದ್ದಂತ ಆ ಪುಟ್ಟ ಪಾರ್ವತಿಗೆ ನಾರದ ಮುನಿಗಳು ತನ್ನ ಜೀವನದ ಉದ್ದೇಶಗಳ ಬಗ್ಗೆ, ಶಿವನನ್ನ ಮದುವೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡ್ಕೊಡ್ತಾರೆ. ಈಗ ತಾನೇ ಶಿವನ ಸತಿ ಅಂತ ಆತನಿಗೆ ತೋರಿಸ್ಬೇಕಿದ್ರೆ ಅವಳು ತಪಸ್ಸನ್ನ ಆಚರಿಸ್ಬೇಕಿರುತ್ತೆ. ಮನೆಗ್ ಬಂದು ತಂದೆ ತಾಯಿಯರಿಗೆ ತಿಳಿಸ್ತಾಳೆ. ಆದ್ರೆ ಅವರು ಗಾಬರಿ ಆಗ್ತಾರಂತೆ. ತನ್ನ ತಂದೆ ತಾಯಿಯರನ್ನ ಒಪ್ಪಿಸಿ ತನ್ನ ಛಲ ದೃಢತೆಯಿಂದ ಸಾವಿರಾರು ವರ್ಷಗಳ ಕಾಲ ಪಾರ್ವತಿ ತಪಸ್ಸನ್ನ ಆಚರಿಸ್ತಾಳೆ. ರಾಜಕುಮಾರಿಯಾಗಿದ್ರು ಕೂಡ ಅರಮನೆಯ ಆ ಸುಖ ವೈಭೋಗ ಇದನ್ನೆಲ್ಲ ತೊರೆದು ಕಾಡಲ್ಲಿ ವಾಸ ಮಾಡ್ತಾಳೆ. ಬಿಸಿಲು ಮಳೆ ಅಂತ ನೋಡ್ದೇನೆ ತಪಸ್ಸನ್ನ ಆಚರಿಸ್ತಾಳೆ. ಜೀವನದಲ್ಲಿ ಎಲ್ಲಾ ಸುಖ ಭೋಗಗಳನ್ನ ತೊರೆದು ದೀರ್ಘವಾದ ತಪಸ್ಸನ್ನ ಆಚರಿಸೋರನ್ನ ಬ್ರಹ್ಮಚರ್ಯ ಪಡೆದೋರು ಅಂತ ಕರೀತಾರೆ. ಪಾರ್ವತಿ ದೇವಿ ಹೀಗೆ ಸಾವಿರಾರು ವರ್ಷಗಳ ಕಾಲ ಶಿವನಿಗಾಗಿ ತಪಸ್ಸನ್ನ ಆಚರಿಸಿದ್ರಿಂದ ಆಕೆಯನ್ನ ಬ್ರಹ್ಮಚಾರಿಣಿ ಅಂತ ಕರೀತಾರೆ.